ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಾನಿವತ್ತು ನನ್ನ ಈ ಕಾರ್ಯಕ್ರಮವನ್ನು ಒಂದು ಪ್ರಶ್ನೆ ಮುಖಾಂತರ ಪ್ರಾರಂಭಿಸ್ತೀನಿ. ಪ್ರಶ್ನೆ ಇಷ್ಟೇ: ಪ್ರಪಂಚದ ಅತಿ ದೊಡ್ಡ 2 ಹಿಂದೂ ದೇವಾಲಯಗಳನ್ನು ನೀವು ಹೆಸರಿಸಬೇಕು. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳು ನಿಮ್ಮ ಮೈಂಡಲ್ಲಿ ಸ್ಕ್ಯಾನ್ ಆಗ್ತಿರ್ಬೇಕು. ನಿಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ChatGPTನೋ ಅಥವಾ ಗೂಗಲ್ ಸರ್ಚ್ ಮಾಡಿ, ಅದು ಮೊದಲನೇದು ಕಾಂಬೋಡಿಯಾದ ಅಂಕೋಟ್ ವಾಟ್ ವಿಷ್ಣುವಿನ ದೇವಸ್ಥಾನ ಮತ್ತು ಎರಡನೇದು ಅಮೆರಿಕದ ನ್ಯೂ ಜರ್ಸಿಯ ಸ್ವಾಮಿನಾರಾಯಣ ಅಕ್ಷರಧಾಮ ಅಂತ ಹೇಳಿರ್ತೀರಿ. ನಾನಿವತ್ತು ಅಮೆರಿಕ ದೇಶದ ನ್ಯೂ ಜರ್ಸಿ ಎಂಬ ರಾಜ್ಯದಲ್ಲಿ ರಾಬಿನ್ಸ್ವಿಲ್ ಎಂಬಲ್ಲಿರುವಂತಹ ಸ್ವಾಮಿನಾರಾಯಣ ಅಕ್ಷರಧಾಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ವಾಮಿನಾರಾಯಣ ಟೆಂಪಲ್. ನಾವು ವಾಸ ಇರೋ ಡೆಲವೇರ್ನಿಂದ ನ್ಯೂ ಜರ್ಸಿಗೆ ನಮ್ಮ ಪ್ರಯಾಣ ಆರಂಭ ಆಯಿತು. ಈಗ ನಾವು ಹೋಗ್ತಾ ಇದ್ದೀವಲ್ಲ, ಅದು ಡೆಲವೇರ್ ಸೇತುವೆ. ಡೆಲವೇರ್ ಮತ್ತು ನ್ಯೂ ಜರ್ಸಿ ರಾಜ್ಯಗಳನ್ನು ಬೇರ್ಪಡಿಸೋ ಡೆಲವೇರ್ ನದಿಗೆ ಅಡ್ಡಲಾಗಿ ಈ ಸೇತುವೆ ಕಟ್ಟಲಾಗಿದೆ. ಇದು ಫಿಲಡೆಲ್ಫಿಯಾ ಪಟ್ಟಣ. ನಮ್ಮ ಎಡಗಡೆಗೆ ಕಾಣೋದು ಫುಟ್ಬಾಲ್ ಸ್ಟೇಡಿಯಂ. 2026ರ ಫಿಫಾ ವರ್ಲ್ಡ್ ಕಪ್ಗೆ ಸಿದ್ಧ ಆಗ್ತಾ ಇದೆ. ಯಾವುದಕ್ಕೂ ಬದ್ದಿದ್ದೀವಿ, ಒಂದು ಮ್ಯಾಚ್ ನೋಡೋಣ ಅಂತ ವಿಚಾರಿಸ್ದೆ. ಬ್ರೆಜಿಲ್ನ ಒಂದು ಮ್ಯಾಚ್ ಅದು. ಟಿಕೆಟ್ ದರ ಎಷ್ಟು ಗೊತ್ತಾ? 3 ಲಕ್ಷದಿಂದ 5 ಲಕ್ಷ. ರೇಟ್ ಕೇಳ್ತಿದ್ದಂಗೆ ತಲೆ ತಿರುಗೋಯ್ತು. ದೊಡ್ಡ ನಮಸ್ಕಾರ ಹೇಳಿ ಮುಂದಕ್ಕೆ ಹೋಗಿ. There are 2 famous scientists that were born ಜಾನ್ಸನ್ ನ್ಯೂ ಜರ್ಸಿಯ ಬಗ್ಗೆ ವಿವರಿಸ್ತಾರೆ. ಈ ನ್ಯೂ ಜರ್ಸಿಯಲ್ಲಿ ಪ್ರಖ್ಯಾತ ವಿಜ್ಞಾನಿಗಳಾದ ಐನ್ಸ್ಟೈನ್ ಮತ್ತು ಥಾಮಸ್ ಆಲ್ವಾ ಎಡಿಸನ್ ಸುದೀರ್ಘ ಕಾಲ ತಮ್ಮ ಅಧ್ಯಯನ ಮತ್ತು ರಿಸರ್ಚ್ ಮಾಡಿದ್ದಾರೆ. ಮೊದಲನೆಯವರು ಐನ್ಸ್ಟೈನ್. ಇವರು ಇಲ್ಲಿನ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿದವರು. ಅವರೆಲ್ಲ ಸಂಶೋಧನೆಗಳನ್ನ ಈ ಯೂನಿವರ್ಸಿಟಿಯಲ್ಲೇ ಮಾಡಿದ್ರು. ಸಾಪೇಕ್ಷ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದರು. Princeton University. Then the other scientist is Thomas Edison. ಎರಡನೆಯವರು ಥಾಮಸ್ ಆಲ್ವಾ ಎಡಿಸನ್. ಇವರು ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದ್ರು ಅಂತ ನಮಗೆಲ್ಲ ಗೊತ್ತು. ಹಾಗೇನೆ ಗ್ರಾಮಫೋನ್ ಕೂಡ ಕಂಡುಹಿಡಿದ್ರು. ಅವರ ಸಾಧನೆಗೆ ಮೆಚ್ಚಿ ಒಂದು ಪಟ್ಟಣಕ್ಕೆ ಎಡಿಸನ್ ಪಟ್ಟಣ ಅಂತ ಹೆಸರಿಟ್ಟಿದ್ದಾರೆ. Town in New Jersey. Okay, so these 2 places are in New Jersey. Edison is also famously known for the invention of gramophone as well. ಅಚ್ಚಾ. ಹಾಗೆ ರಾಬಿನ್ಸ್ವಿಲ್ ತಲುಪಿದಾಯ್ತು. ನಮ್ಮ ಎಡಗಡೆ ಕಾಣ್ತಾ ಇರೋದು ಸ್ವಾಮಿನಾರಾಯಣ ಅಕ್ಷರಧಾಮ. ಇವತ್ತು ಶನಿವಾರ, ರಜಾ ದಿನ. ಅದಕ್ಕೆ ಇರಬೇಕು, ಪಾರ್ಕಿಂಗ್ ಸ್ಪೇಸ್ ಕಾರುಗಳಿಂದ ತುಂಬ ಹೋಗಿದೆ. ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನ ಕಡೆಗೆ ನಡೀತಾ ಇದ್ದೀವಿ. ಬೇರೆ ಭಾಷೆಯ, ಬೇರೆ ಬೇರೆ ದೇಶದ, ಬೇರೆ ಬೇರೆ ಬಣ್ಣದ ಜನ, ಒಟ್ಟಿನಲ್ಲಿ ಜನವೋ ಜನ. ಈಗ ನೀವು ನೋಡ್ತಾ ಇರೋ ಒಂದು ಕಾಲಲ್ಲಿ ನಿಂತು 2 ಕೈಗಳನ್ನು ಮೇಲೆತ್ತಿ ನಿಂತಿರೋ ಬಾಲಕನೇ ನೀಲಕಂಠ ವರ್ಣಿ. ಮುಂದೆ ದೊಡ್ಡವರಾದ ಸ್ವಾಮಿನಾರಾಯಣ ಅಂತ ಹೆಸರಿನಲ್ಲಿ ಕರೆಸಿಕೊಳ್ತಾರೆ. 1781ರಲ್ಲಿ ಉತ್ತರ ಪ್ರದೇಶದ ಅಯೋಧ್ಯ ಬಳಿ ಇರುವ ಚಪ್ಪಯ್ಯ ಎಂಬಲ್ಲಿ ಹುಟ್ಟಿದ ಘನಶ್ಯಾಮ ಪಾಂಡೆ ತನ್ನ 11ನೇ ವಯಸ್ಸಿಗೆ ತಂದೆ ತಾಯಿಯರನ್ನ ಕಳೆದುಕೊಳ್ತಾರೆ. ಆ ನಂತರ ನೀಲಕಂಠವರ್ಣಿ ಎಂಬ ಹೆಸರಿನಲ್ಲಿ ದೇವರು, ಸತ್ಯ, ಮೋಕ್ಷಗಳ ಅನ್ವೇಷಣೆಯಲ್ಲಿ 7 ವರ್ಷಗಳ ಕಾಲ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಸಾಕಷ್ಟು ಧರ್ಮಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಧಾರ್ಮಿಕ ಮುಖಂಡರನ್ನ, ಸಂತರನ್ನ ಭೇಟಿ ಮಾಡುತ್ತಾರೆ. ಬರಿಗಾಲಿನಲ್ಲಿ, ಬಹಳಷ್ಟು ವೇಳೆ ಬರಿ ಹೊಟ್ಟೆಯಲ್ಲಿ 12,000ಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ಗಳನ್ನು ಆಧ್ಯಾತ್ಮದ ಗುಂಗಿನಲ್ಲಿ ಅಲೆದಾಡ್ತಾರೆ. ದಕ್ಷಿಣದಲ್ಲಿ ತಿರುಪತಿ, ಮಧುರೈ, ರಾಮೇಶ್ವರಂ, ಪದ್ಮನಾಭ ಸ್ವಾಮಿ ಕ್ಷೇತ್ರ ಮತ್ತು ಉತ್ತರದಲ್ಲಿ ಹಿಮಾಲಯದ ಆದಿಯಾಗಿ ಹಲವು ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾರೆ. ಕೊನೆಗೆ ಗುಜರಾತ್ನಲ್ಲಿ ನೆಲೆಸಿ ಸ್ವಾಮಿನಾರಾಯಣ ಪರಂಪರೆಯ ಪ್ರಾರಂಭಕ್ಕೆ ಕಾರಣರಾಗುತ್ತಾರೆ. ಇಡೀ ಅಕ್ಷರಧಾಮವನ್ನು 3 ಭಾಗವಾಗಿ ನಾವು ವಿಂಗಡಿಸಬಹುದು. ಈ ಎಡಗಡೆಗೆ ಇದೆಯಲ್ಲ, ಇದು ದೇವಸ್ಥಾನ. ಮಧ್ಯಭಾಗದಲ್ಲಿದೆಯಲ್ಲ ಅಕ್ಷರಧಾಮ, ಮತ್ತು ಬಲಗಡೆಗೆ ಇರುವುದು ಹವೇಲಿ ಅಥವಾ ವೆಲ್ಕಮ್ ಸೆಂಟರ್. ಈ ದೇವಸ್ಥಾನದ ಮುಂದಿರುವ ಕಲ್ಯಾಣಿಯನ್ನು ಬ್ರಹ್ಮಕುಂಡ ಅಂತ ಕರೀತಾರೆ. ಈ ಕುಂಡದಲ್ಲಿ ಭಾರತದ 108 ನದಿಗಳು ಸೇರಿದಂತೆ 300ಕ್ಕೂ ಹೆಚ್ಚು ನದಿಗಳಿಂದ ತಂದ ಪವಿತ್ರ ಜಲವನ್ನು ತುಂಬಿಸಲಾಗಿದೆ. ಕಲ್ಯಾಣಿಯ ಸುತ್ತ ಗಂಗಾ, ಯಮುನಾ, ಸರಸ್ವತಿ ಮತ್ತು ಸರಯೂ ಮೂರ್ತಿಗಳಿವೆ. ಬ್ರಹ್ಮಕುಂಡ ಶುದ್ಧತೆ, ಭಕ್ತಿ ಮತ್ತು ಜೀವನದ ಆಧ್ಯಾತ್ಮಿಕ ಪಯಣದ ಸಂಕೇತವಾಗಿದೆ. ದೇವಸ್ಥಾನದ ಒಳಕ್ಕೆ ಹೋಗಲು ಡ್ರೆಸ್ ಕೋಡ್ ಇದೆ. ನಿಕ್ಕರ್ ಅಥವಾ ತುಂಡು ಲಂಗವನ್ನು ಹಾಕೊಂಡು ಬಂದರೆ ಒಳಗೆ ಬಿಡೋದಿಲ್ಲ. ಅಂಥವರಿಗೆ ಅಲ್ಲಿ ಪಂಚೆಯನ್ನು ಕೊಡಲಾಗತ್ತೆ, ಅದನ್ನು ಕಟ್ಕೋಬೇಕು. ಈಗ ನಾವು ಹವೇಲಿ ಒಳಗೆ ಹೋಗ್ತಾ ಇದ್ದೀವಿ. ಹವೇಲಿ ಅಂದರೆ ವೆಲ್ಕಮ್ ಸೆಂಟರ್ ಅಂತ ನಾನು ಆಗಲೇ ಹೇಳಿದ್ದೀನಿ.
ಹವೇಲಿ ಅಂದರೆ ಅಂದಿನ ಕಾಲದ ಭಾರತೀಯ ಶ್ರೀಮಂತರು ವಾಸ ಇರುವಂತಹ ಮನೆ ಅಥವಾ ರಾಜರುಗಳು ಇರುವಂತಹ ಮನೆ ಅಂತ ಹೇಳ್ಬೋದು. ಪ್ರಮುಖ ಸ್ವಾಮಿ ಮಹಾರಾಜರು ಮತ್ತು ಮಹಂತ ಸ್ವಾಮಿ ಮಹಾರಾಜರ ವಿಗ್ರಹ ಹವೇಲಿಯ ಪ್ರವೇಶ ದ್ವಾರದಲ್ಲಿದೆ. ನೋಡಿ, ಬಲಭಾಗದಲ್ಲಿ ಇದೆಯಲ್ಲ, ಆ ರೂಮ್ನಲ್ಲಿ ನಿಮಗೆ ಅಕ್ಷರಧಾಮದ ಕನ್ಸ್ಟ್ರಕ್ಷನು, ಆ ಅಕ್ಷರಧಾಮದ ಇತಿಹಾಸ ಎಲ್ಲದರ ಬಗ್ಗೆ ವಿವರವಾಗಿ ನೀವು ಫಿಲ್ಮ್ ನೋಡ್ಬೋದು. ನಿಮಗೆ ಸಾಕಷ್ಟು ವಿಷಯಗಳನ್ನ ಅಲ್ಲಿ ತಿಳ್ಕೊಬೋದು. The base of Akshardham holds the wisdom plinth. Here, each panel offers universal wisdom from some of the world's most revered thinkers. The majestic exterior facade of the main level of Akshardham is known as the Mandovar. It is adorned with depictions of musical instruments. ಹವೇಲಿಯನ್ನು ಸಾಂಪ್ರದಾಯಿಕ ಭಾರತೀಯ ಶೈಲಿಯಲ್ಲಿ ಕಟ್ಟಲಾಗಿದೆ ಮತ್ತು ಬರ್ಮಾ ಟೀಕ್, ಬಹುತೇಕ ಬರ್ಮಾ ಟೀಕ್ ಎಂಬ ಮರನ ಬಳಸಲಾಗಿದೆ. ಇದು ದೇವಸ್ಥಾನದ ಭಾಗ. ಹೊರಗಿನ ಭಾಗದ ಕೆತ್ತನೆಯನ್ನು ನೋಡಿ, ಏನು ಪರ್ಫೆಕ್ಟಾಗಿ ಕೆತ್ತಿದ್ದಾರೆ ನೋಡಿ. ಪ್ರತಿಯೊಂದು ಶಿಲ್ಪವನ್ನು ನೋಡ್ತಾನೆ ಇರಬೇಕು ಅನ್ಸುತ್ತೆ. ದೇವಸ್ಥಾನದ ಒಳಗಿನ ದೇವರ ಮೂರ್ತಿ ಅಂತೂ ಅದ್ಭುತ. ರೇಷ್ಮೆ ಉಡುಪು, ಚಿನ್ನದ ಕಿರೀಟ. ಆ ಚಿನ್ನ ಅಂತೂ ಆ್ಯಕ್ಚುಲಿ 100% ಚಿನ್ನನೇ ಇರಬೇಕು, ಅದು ಯಾವುದು ಲೇಪನ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಆ ಕಲರ್ ಕಾಂಟ್ರಾಸ್ಟ್ ಅಂತೂ ಅದ್ಭುತ, ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇಲ್ಲಿ ಹಿಂದೂ ದೇವರುಗಳ ಸಾಕಷ್ಟು ಮಂಟಪಗಳಿವೆ. ಒಂದು ಮಂಟಪದಲ್ಲಿ ರಾಧಾಕೃಷ್ಣರ ವಿಗ್ರಹದ ಮಂಟಪ ಆದರೆ ಇನ್ನೊಂದು ಸೀತಾ, ರಾಮ, ಹನುಮಂತ, ಲಕ್ಷ್ಮಣರದ್ದು, ಇನ್ನು ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯರದು ಮತ್ತೊಂದು ಮಂಟಪ, ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿಯರದು ಇನ್ನೊಂದು ಮಂಟಪ. ಇಷ್ಟೊಂದು ಸುಂದರವಾದ ದೇವರ ವಿಗ್ರಹಗಳನ್ನು ನೀವೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ. ಇದು ಅಕ್ಷರಧಾಮದ ಮುಂದಿರುವ ಪಾದುಕೆಗಳು, ಸ್ವಾಮಿನಾರಾಯಣರದ್ದು. ಇದನ್ನು ಪವಿತ್ರವೆಂದು ಪೂಜಿಸಲಾಗುತ್ತದೆ. ಅಕ್ಷರಧಾಮದ ಮುಂದೆ ಹಲವು ಸುಂದರವಾದ ಕೆತ್ತನೆಗಳಿವೆ. ನೋಡಿ, ಈ ಕಂಬದಲ್ಲಿ ಆನೆಗಳನ್ನು ಹೇಗೆ ಕೆತ್ತಲಾಗಿದೆ ಅಂತ. ಬಂಗಾರದ ಬಾತುಕೋಳಿ, ಆ ಬಾತುಕೋಳಿಯ ಸಮೂಹನೇ ಇದೆ. ನೋಡಿ, ಆನೆಗಳ ಹಿಂಡು, ಬಂಗಾರದ ಚಾದರವನ್ನು ಹೊಂದಿರುವಂತಹ ಆನೆಗಳ ಹಿಂಡು. ಯಜುರ್ವೇದದ ಸಾಲುಗಳನ್ನು ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡಿ, ಈ ಶ್ರೀ ಯೋಗೀಜಿ ಮಹಾರಾಜರವರ ಸಾಲುಗಳು ತಾಳ್ಮೆ ಮತ್ತು ವಿನಮ್ರತೆಯ ಮಹತ್ವದ ಬಗ್ಗೆ ಬರೆದ ಸಾಲುಗಳು. So we just visited the Akshardham at the back. It was really a good view. Unfortunately, we couldn't shoot inside. So the carvings were amazing. ಈ ಭವ್ಯವಾದ ಅಕ್ಷರಧಾಮದ ವಿನ್ಯಾಸ, ಕೆತ್ತನೆಗಳ ಬಗ್ಗೆ ಅತ್ಯಂತ ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಜಾನ್ಸನ್. ಕೆತ್ತನೆಗಳ ಸೂಕ್ಷ್ಮತೆ, ಅದರ ಪರ್ಫೆಕ್ಷನ್, ವೈಭವ ಕಣ್ಣು ಕುಟುಕಿಸುವಂತಿದೆ. ದೇವಸ್ಥಾನದ ಒಳಗಡೆ ಮತ್ತು ಅಕ್ಷರಧಾಮದ ಒಳಗಡೆ ಅದ್ಭುತವಾದ ಕಲಾಕೃತಿಗಳಿದ್ದಾವೆ. ಆದರೆ ಏನು ಮಾಡೋದು, ಕ್ಯಾಮ್ರಾ ಒಳಗೆ ಬಿಡೋದಿಲ್ಲ. ಹಾಗಾಗಿ ಇದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಿಷಾದ ಸಂಗತಿ ಅಂತ ಹೇಳ್ತಾರೆ ಜಾನ್ಸನ್. ನಾನು ನನ್ನ ತಮ್ಮನೇನಲ್ಲಿ ಕೇಳಿದ ಪ್ರಕಾರ ಇದೇನು ದೇವಸ್ಥಾನನೋ ಅಥವಾ ದೇವೇಂದ್ರನ ಆಸ್ಥಾನನೋ ಅಂತ. ದೇವೇಂದ್ರನ ಆಸ್ಥಾನವನ್ನು ನಾವೇನು ನೋಡಿಲ್ಲ, ಆದರೆ ಪಠ್ಯಪುಸ್ತಕಗಳಲ್ಲಿ ಅದನ್ನು ಓದಿರ್ತೀವಿ. ಆ ವರ್ಣನೆ ನಿಜವಾಗ್ಲೂ ನಿಜರೂಪಕ್ಕೆ ಬಂದಿದೆಯೇನೋ ಅನಿಸುತ್ತೆ ನನಗೆ. ಭಾರತೀಯ ಪರಂಪರೆಯನ್ನು ಇಡೀ ಜಗತ್ತಿಗೆ ಸಾರುವ ಮತ್ತು ಸಾವಿರಾರು ವರ್ಷಗಳ ಕಾಲ ಸಾರುತ್ತಲೇ ಇರುವಂತಹ ಅದ್ಭುತವಾದ ಅಕ್ಷರ. ನಾವು ಭಾರತೀಯರು ಹೆಮ್ಮೆ ಪಡಬಹುದಾದ ಇನ್ನೊಂದು ವಿಷಯ, ಇದನ್ನೆಲ್ಲ ಕೆತ್ತಿದವರು ನಮ್ಮ ಭಾರತೀಯ ಶಿಲ್ಪಿಗಳು. 10,000ಕ್ಕಿಂತಲೂ ಹೆಚ್ಚು ಶಿಲ್ಪಗಳು, 9ಕ್ಕಿಂತಲೂ ಹೆಚ್ಚು ಗೋಪುರಗಳು ಮತ್ತು ವಿವಿಧ ಕೆತ್ತನೆಗಳು, ಇದನ್ನೆಲ್ಲ ಕೆತ್ತಿದವರು ನಮ್ಮ ಶಿಲ್ಪಿಗಳು. ಇದಕ್ಕೆ ಬೇಕಾದ ಕಲ್ಲುಗಳನ್ನು ಭಾರತದಿಂದ ಮಾತ್ರವಲ್ಲ, ಇಟಲಿ ಮತ್ತು ಗ್ರೀಸ್ನಿಂದ ಭಾರತಕ್ಕೆ ತಂದು ಇಲ್ಲಿ ಕೆತ್ತಿದರು. ಈ ವೈಭವದ ಅಕ್ಷರಧಾಮವನ್ನು ನೋಡುವ ಮತ್ತು ಇದನ್ನು ಚಿತ್ರೀಕರಿಸಿ ನಿಮಗೆ ತೋರಿಸುವ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯ ಅಷ್ಟೇ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ.